ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2024 ಆ್ಯನ್ಯುವಲ್ ಎಕ್ಸಾಮಿನೇಷನ್ 1 ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಈ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳೇ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಹಾಗಾಗಿ ಈ ವಿಡಿಯೋದ ಉಪಯೋಗವನ್ನು ಪಡೆದುಕೊಳ್ಳಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. 2024 ಮಾರ್ಚ್ ಏಪ್ರಿಲರಂದು ನಡೆದ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ದ್ವಿತೀಯ ಭಾಷೆ ಕನ್ನಡ. ಮೇನ್ ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಕ್ವಶನ್ನು, 1 ಮಾರ್ಕ್ಸ್. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಪದ. ಉತ್ತರ ಆಪ್ಷನ್ ಡಿ ಹಿಮಾಲಯ. ಕ್ರಮಾಕ್ಷರದೊಂದಿಗೆ ಬರಿಬೇಕು. ಡಿ ಅಂತ ಬರೆದು ಹಿಮಾಲಯ ಅಂತ ಬರಿಬೇಕು. ರಾಜೇಂದ್ರ ಇದು ಯಾವ ಸಂಧಿ? ರಾಜ ಪ್ಲಸ್ ಇಂದ್ರ ರಾಜೇಂದ್ರ ಇದು ಗುಣಸಂಧಿ. ಮರ ಪ್ಲಸ್ ಅನ್ನು ಮರವನ್ನು ಇದು ಆಗಮ ಸಂಧಿ. ಇದರಲ್ಲಿನೇ ವಕಾರಾಗಮ ಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ ಇದು ಆದೇಶ ಸಂಧಿ. ಸೆಕೆಂಡ್ ಒನ್, ಅನ್ವರ್ಥನಾಮ ಪದವಿದು. ಉತ್ತರ ಆಪ್ಷನ್ ಸಿ ಶಿಕ್ಷಕ. ಹಾಗಾದರೆ ಕೆರೆ ಇದು ರೂಢನಾಮ, ಬೆಟ್ಟ ರೂಢನಾಮ, ಮರ ಇದನ್ನು ಕೂಡ ರೂಢನಾಮ. ಥರ್ಡ್ ಒನ್, ಪ್ರಥಮ ವಿಭಕ್ತಿ ಪ್ರತ್ಯಯವಿದು. ಉತ್ತರ ಆಪ್ಷನ್ ಬಿ ಉ. ಅಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ, ಇಂದ ಎನ್ನುವಂಥದ್ದು ತೃತೀಯ, ಅನ್ನು ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಫೋರ್ತ್ ಕ್ವಶನ್, ಮರಗಾಲು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮರಗಾಲು ಇದು ತತ್ಪುರುಷ ಸಮಾಸ. ಉತ್ತರ ಆಪ್ಷನ್ ಎ ತತ್ಪುರುಷ ಸಮಾಸ. ಸೆಕೆಂಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 12 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್. ಇದಕ್ಕೆ ಕ್ವಶನ್ ನಂಬರ್ ಕಂಟಿನ್ಯೂ ಆಗುತ್ತೆ. ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ ಆನ್ಸರ್ ಮಾಡ್ತಾ ಹೋಗಿ. ಒಂದು ವಾಕ್ಯದಲ್ಲಿ ಅಂದರೆ ಒಂದು ಸೆಂಟೆನ್ಸಲ್ಲಿ ನೀವು ಆನ್ಸರ್ ಮಾಡಬೇಕು. ಅದು ಒಂದು ಶಬ್ದ ಅಥವಾ ಒಂದು ವರ್ಡ್ ಬರೆದು ಬಿಡೋದು ಅಲ್ಲ. ಫಿಫ್ತ್ ಕ್ವಶನ್, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಸಿಕ್ಸ್ತ್ ಒನ್, ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಳಿಗಿಂತ ಮಿಗಿಲಾದ ವಿದ್ಯೆ ಯಾವುದು? ಸರ್ವಜ್ಞ ಹೇಳಿರುವಂತೆ ಕೋಟಿ ವಿದ್ಯೆಗಳಿಗಿಂತ ಮಿಗಿಲಾದ ವಿದ್ಯೆ ಮೇಟಿ ವಿದ್ಯೆ. ಸೆವೆಂತ್ ಕ್ವಶನ್, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆಂದರೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು. ನೆಕ್ಸ್ಟ್ 8th ಕ್ವಶನ್, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ ಬೇಟೆ ಸಂಬಂಧಗಳು. 9th ಕ್ವಶನ್, ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿ ಗೂಡಿನಲ್ಲಿ ಕಲಾವಿದನ ಸ್ವೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ನೆಕ್ಸ್ಟ್ 10ನೇದು, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳಾಗಿವೆ? ಗುರುಗಳು ಹೇಳಿದಂತೆ ಜೀವನ, ಕಾಫಿ ಇದ್ದಂತೆ ಹಣ, ಅಂತಸ್ತು, ಅಧಿಕಾರ, ಕಪ್ಪು ಇದ್ದಂತೆ. 11, ಕವಿ ಡಾಕ್ಟರ್
ಬಸವರಾಜ್ ಸಬರದ್ ಅವರ ಪ್ರಕಾರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಕವಿ ಡಾಕ್ಟರ್ ಬಸವರಾಜ್ ಸಬರದ್ ಅವರ ಪ್ರಕಾರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು. 12ನೇದು, ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ಬೆಳಕು, ಜ್ಯೋತಿ ಅಥವಾ ದೀಪ, ಯಾವುದಾದ್ರೂ ಒಂದು ಬರೀರಿ. ನೆಕ್ಸ್ಟು 13, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ. ನೆಕ್ಸ್ಟು 14, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಿದ್ದಾರೆ. 15, ಅಕ್ಕ ಮಹಾದೇವಿಯ ಪ್ರಕಾರ ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಈಗಿದು ಇಲ್ಲ, ಈ ವಚನ ಚೇಂಜ್ ಆಗಿದೆ ನಿಮಗೆ, ಈ ಕ್ವಶನ್ ಇಲ್ಲ. ನೆಕ್ಸ್ಟು 16, ಅರ್ಜುನ ಉತ್ತರ ಕುಮಾರನಿಗೆ ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಎಂದನು? ಉತ್ತರ, ಅರ್ಜುನ ಉತ್ತರ ಕುಮಾರನಿಗೆ ಧುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ ಎಂದನು. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಟ್ಟು 8 ಪ್ರಶ್ನೆಗಳು, ತಲಾ 2 ಮಾರ್ಕ್ಸು. ಕ್ವಶನ್ ನಂಬರ್ 17, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಉತ್ತರ, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ಎಂದಿತು. ನೆಕ್ಸ್ಟ್ ಕ್ವಶನ್ 18, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಬಾಲಕ ಪುಟ್ಟಯ್ಯ 6 ತಿಂಗಳ ಮಗುವಾಗಿದ್ದಾಗ ಕಣ್ಣು ಬೇನೆ ಬಂದಿತು. ನಾಟಿ ವೈದ್ಯರು ಅವರ ಕಣ್ಣು ಗುಡ್ಡಿಗೆ ತೊನಸಿಯನ್ನು, ಅಂದರೆ ನಾಯಿಯ ಮೈಯಲ್ಲಿರುವ ಹುಳುವನ್ನು ಮುಟ್ಟಿಸಬೇಕು ಅಂತ ಹೇಳಿದರು. ಆಗ ಆ ತೊನಸಿ ಕೈಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು. ಆಗ ಗುಡ್ಡಿಯ ಪರಿಹರಿಯುವುದರ ಬದಲು ಗುಡ್ಡಿ ಹರಿದು ಕಣ್ಣು ಹೋಗಿ ಬಿಟ್ಟವು. ಕ್ವಶನ್ ನಂಬರ್ 19, ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಉತ್ತರ, ಹಕ್ಕಿಗಳು ಬದಲಾವಣೆಗಳಿಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತವೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ, ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತವೆ. ಟ್ರಾನ್ಸ್ಫಾರ್ಮರ್ ಬಳಿ, ಮೀಟರ್ ಪೆಟ್ಟಿಗೆಯಲ್ಲಿ, ಅಷ್ಟೇ ಏಕೆ ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ಕಟ್ಟುತ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 20, ಲಂಡನ್ನಲ್ಲಿ ಸಂಭವಿಸಿದ ದುರಂತದ ಬಗ್ಗೆ ಗೈಡ್ ತಿಳಿಸಿದ ವಿಚಾರಗಳೇನು? 2021 ಇದು ನಿಮಗೆ ಸಿಲೆಬಸಲ್ಲಿ ಇಲ್ಲ, ಈ ಲೆಸನ್ ಇಲ್ಲ. ಎಸ್. ನೆಕ್ಸ್ಟ್ ಕ್ವಶನ್ 22, ಬಸವಣ್ಣನವರು ಜನರ ಮೌಢ್ಯತೆಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇದನ್ನು ಕೂಡ ಈ ಕ್ವಶನ್ ಇಲ್ಲ, ಹೌದಾ? ಚೇಂಜ್ ಆಗಿದೆ ಅಲ್ಲ ಈಗ ನಿಮಗೆ, ಈ ಕ್ವಶನ್ ಇಲ್ಲ. ನೆಕ್ಸ್ಟು 23, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು, ಜ್ವರದ ರೀತಿಯನ್ನು ಪರೀಕ್ಷಿಸಿ ಮಗುವಿಗೆ ಔಷಧಿಯ ಮಾತ್ರೆಯನ್ನು ಕುಡಿಸಿದರು. ಮತ್ತೆ ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು, ತಾವೇ ಕಾಡಿಗೆ ಹೋಗಿ ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು, ಜೊತೆಗೆ ಲೇಹವನ್ನು ಹಣೆಗೆ ಹಚ್ಚಿದರು. ಸ್ವಲ್ಪ ಸಮಯದ ನಂತರ ಮಗು ಕಣ್ಣು ತೆರೆಯಿತು. ಎಸ್. ನೆಕ್ಸ್ಟ್ ಕ್ವಶನ್ 24, ನಾಗರಿಕತೆಯ ಬೆಳವಣಿಗೆ ಬಗ್ಗೆ
ಕವಯಿತ್ರಿಗೆ ಯಾವ ಅಳುಕು ಇದೆ ಎಂಬುದನ್ನು ಉದಾಹರಣೆಯೊಂದಿಗೆ ಬರೆಯಿರಿ. ಆಧುನಿಕತೆ, ನಾಗರಿಕತೆ ಹಾಗೂ ನಗರ ಬೆಳೆದಂತೆಲ್ಲ ಎಲ್ಲ ನಾಶವಾಗಿ ಹೋಗುತ್ತಿದೆ. ಬಗೆ ಬಗೆಯ ಸದ್ದು ಮಾಡುವ ಮೋಟಾರು ಕಾರುಗಳು, ಹಾರಾಡುವ ಲೋಹದ ಹಕ್ಕಿಗಳಾದ ವಿಮಾನ, ಹೆಲಿಕಾಪ್ಟರ್ಗಳು, ಹೀಗೆ ವಾಹನಗಳಿಗೆ ಇಂಧನ ಸಾಲದೆ ಅತಿಯಾದ ಬಳಕೆಯಿಂದ ಇಂಧನ ತೀರುತ್ತಲಿದೆ. ಹಸಿರು ಹುಲ್ಲುಗಾವಲು ಖಾಲಿಯಾಗುತ್ತಿದೆ. ಮುಂದಿನ ಪೀಳಿಗೆಗೆ ಏನೋ ಎಂತೋ ಎನ್ನುವ ಚಿಂತೆ ಕವಯಿತ್ರಿಗೆ ಕಾಡುತ್ತಿದೆ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4. ಕೆಳಗಿನ ಕವಿ, ಸಾಹಿತಿ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕ್ವಶನ್ ನಂಬರ್ 25. ಕುಮಾರವ್ಯಾಸ. ಇದು ಕುಮಾರವ್ಯಾಸ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಪದ್ಯ ಇದೆಯಲ್ಲ, ಅದನ್ನು ಬರೆದವರು. ಅದರಲ್ಲಿ ನೀವು ಇವರ ಒಂದು ಕಾಲ, ಜನ್ಮಸ್ಥಳ, ಇವರ ಬಿರುದು, ಪ್ರಶಸ್ತಿ, ಕೃತಿಗಳು, ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನು ಬರೀರಿ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 5. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೂ ಕೂಡ 3 ಮಾರ್ಕ್ಸ್. ಕ್ವಶನ್ ನಂಬರ್ 26. ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ ಕಿಡಿಸೋಕೆ ಮದ್ದು ಸಿಡಿದಬ್ಬರಿಪುದು. ಅಂತಿರದೆ ರವಿ ಕರಕೆ ಕರಗುವಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಇದು ಯಾವ ಪದ್ಯ? ಸದ್ದು ಮಾಡದಿರು. ರಚನಾಕಾರರು ಯಾರು? CPK. ಇದನ್ನು ಕೂಡ ಬರೆದು ನೀವು ವಿವರಣೆಯನ್ನು ಕೊಡ್ರಿ. ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ. ಹಸಿ ಸೌದೆ, ಸೌದೆ ಅಂದರೆ ಕಟ್ಟಿಗೆ. ಹಸಿಯಾದ ಕಟ್ಟಿಗೆ ಉರಿಯುವಾಗ ಸದ್ದು ಮಾಡುತ್ತೆ, ಬುಸುಗುಡುತ್ತಾ ಸದ್ದು ಮಾಡುತ್ತೆ, ದನಿಯನ್ನು ಎತ್ತುತ್ತೆ. ಆ ರೀತಿ ಧ್ವನಿಯನ್ನು ಎತ್ತುವುದರ ಬದಲಾಗಿ, ಸದ್ದು ಮಾಡುವುದರ ಬದಲಾಗಿ. ಹಾಗೆ ಕಿಡಿಸೋಕೆ ಮದ್ದು ಸಿಡಿದಬ್ಬರಿಪುದು. ಕಿಡಿಸೋಕೆ ಅಂದರೆ ಒಂದು ಬೆಂಕಿ, ಒಂದು ಕಿಚ್ಚು ತಾಗಿಸಿದ್ರೆ ಮದ್ದು, ಪಟಾಕಿ ಏನಾಗುತ್ತೆ? ಪಟಪಟ ಅಂತ ಸಿಡಿದು ಅಬ್ಬರಿಸುತ್ತೆ. ಅಂದರೆ ಇಲ್ಲಿ ಹಸಿ ಸೌದೆ ಬುಸುಗುಡುತ್ತೆ, ಅದನ್ನು ಕೂಡ ಸದ್ದು ಮಾಡುತ್ತೆ. ಹಾಗೆ ಮದ್ದು, ಪಟಾಕಿಗಳು ಕೂಡ ಸದ್ದು ಮಾಡುತ್ತೆ. ಹಾಗೆ ಸದ್ದು ಮಾಡದೆ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಅಂತಿರದೆ, ಈ ರೀತಿಯಾಗಿ ಪಟಾಕಿ ಥರ, ಹಸಿ ಸೌದೆ ಥರ ಇರದೆ. ಮತ್ತು ಹೆಂಗಿರಬೇಕು ಅಂತಲೂ ಕೊಟ್ಟಿದ್ದಾರೆ. ರವಿ ಕರಕೆ ಕರಗು ವಿಬ್ಬನಿ ಒಲಿರು. ರವಿ ಅಂದರೆ ಸೂರ್ಯ, ಕರ ಅಂದರೆ ಸೂರ್ಯನ ಕಿರಣಕ್ಕೆ, ಕರಗುವ ಇಬ್ಬನಿ ಮಂಜು, ಸೂರ್ಯನ ಕಿರಣಕ್ಕೆ ಹೆಂಗೆ ಸದ್ದು ಮಾಡದೇನೆ ಕರಗಿ ಹೋಗ್ತಾ ಇದ್ದೇನೋ, ಹಾಗೆಯೇ ಅದೇ ರೀತಿಯಾಗಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಸಿಟ್ಟು, ಕೋಪ, ಅಬ್ಬರಿಸೋದು ಇದನ್ನೆಲ್ಲದನ್ನು ಬಿಟ್ಟು ಸದ್ದು ಮಾಡದೆ ಮೌನವಾಗಿ ನಿನ್ನ ಕರ್ತವ್ಯವನ್ನು ಮಾಡು ಅಂತ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 3 ಮಾರ್ಕ್ಸ್. ಕ್ವಶನ್ ನಂಬರ್ 27. ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ. ಉಪಮಾ, ಅಲಂಕಾರ. ಉಪಮೇಯ ಮಗುವಿನ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಮಗುವಿನ ಮುಖ ಮತ್ತು ಚಂದ್ರ ಸುಂದರವಾಗಿದೆ, ಅಥವಾ ಮಗುವಿನ ಮುಖವು ಚಂದ್ರನು ಮನೋಹರವಾಗಿದೆ ಅಂತಾದರೂ ಕೂಡ ಬರೀಬಹುದು. ನೆಕ್ಸ್ಟು ಇದು ಸಮಾನ ಧರ್ಮ. ನೆಕ್ಸ್ಟು ಸಮನ್ವಯ. ಸಮನ್ವಯ ಏನು ಬರಿಬೇಕಂದ್ರೆ, ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿದ್ದರಿಂದ ಇದು ಉಪಮಾ ಅಲಂಕಾರ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 7. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ. 3 ಮಾರ್ಕ್ಸ್. 2 ಕೊಟ್ಟಿರ್ತಾರೆ, 1 ಬರಿಬೇಕು.
ಮೇನ್ ಕ್ವಶನ್ ನಂಬರ್, ಸಬ್ ಕ್ವಶನ್ ನಂಬರ್ ಹಾಕಿ ಟೈಟ್ಲ್ ಯಾವುದು ಬರಿತಾ ಇದ್ದೀರಾ ನೀವು ಟೈಟ್ಲ್ ಬರೆದು ಅಂಡರ್ಲೈನ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಓಕೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ನಿಮಗೆ ಗಾದೆ ಮಾತುಗಳನ್ನು ಹೇಗೆ ಬರಿಬೇಕು ಅನ್ನೋದು ಗೊತ್ತು. ಮೊದಲು ಹೊರ ಅರ್ಥ ಬರಿಬೇಕು, ನಂತರ ಒಳ ಅರ್ಥ. ಇದಕ್ಕೆ ಸಮಾನ ಅರ್ಥ ಕೊಡುವಂತಹ ಗಾದೆ ಮಾತು ಒಂದು ಸನ್ನಿವೇಶ ಇದ್ದರೆ ಬರಿಬೇಕು. ಸ್ಟಾರ್ಟಿಂಗ್ ಪೀಠಿಕೆ, ಅದರ ಅರ್ಥ, ನೆಕ್ಸ್ಟು ಉಪಸಂಹಾರ. ಇದನ್ನು ನ್ಯೂ ಪೇಜ್ ಫ್ರೆಶ್ ಪೇಜಲ್ಲಿನೇ ಬರೀರಿ. ಲೆಟರ್ ಆಗಿರ್ಬೋದು, 4 ಮಾರ್ಕ್ಸಿನ ಲಾಂಗ್ ಆನ್ಸರ್ ಇದೆಲ್ಲ ಅದು ಒಂದು, ಗಾದೆ ಮಾತು, ಪ್ರಬಂಧ ಇವೆಲ್ಲದನ್ನು ಫ್ರೆಶ್ ಪೇಜಲ್ಲಿನೇ ಬರೀರಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂದರೆ ಇದು ಸ್ಟಾರ್ಟಿಂಗ್ ಏನು ಬರಿಬೇಕನ್ನೋದು ಈಗಾಗಲೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಸಾಲ್ವ್ ಮಾಡಿತ್ತಲ್ಲ ಅಲ್ಲಿ ಹೇಳಿದ್ದೀನಿ. ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ಇದು ಕಾಮನ್ ಆಗಿ ನೀವು ಯೂಸ್ ಮಾಡುವಂಥ ಯಾವುದೇ ಗಾದೆ ಮಾತುಗಳಿಗೆ ಇದೊಂದು ಪೀಠಿಕೆ ಇದ್ದಂಗೆ. ಕಾಮನ್ ಆಗಿ ನೀವು ಎಲ್ಲ ಗಾದೆ ಮಾತುಗಳಿಗೂ ಯೂಸ್ ಮಾಡ್ಬೋದು. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ನೋಟದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತವೆ. ಗಾದೆಗಳು ಎಲ್ಲ ಕಾಲ ದೇಶಕ್ಕೂ ಅನ್ವಯಿಸುತ್ತವೆ. ಹೌದಾ, ಇದು ಕಾಮನ್ ಆಗಿ ಉಪಯೋಗ ಮಾಡುವಂಥ ಒಂದು ಸೆಂಟೆನ್ಸು. ಇದಕ್ಕೆ ಸಮಾನ ಅರ್ಥ ಕೊಡುವಂತಹ ಗಾದೆ ಯಾವುದು ಬರಿಬಹುದು ಅಂದರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ. ಹೌದಾ, ಅಂದರೆ ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿನೇ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣವನ್ನು ಕಲಿಸ್ಬೇಕು. ಆಮೇಲೆ ದೊಡ್ಡವರಾದ ಮೇಲೆ ಅಲ್ಲಿ ಆ ಶಿಕ್ಷಣವನ್ನು ಕಲಿಸೋದಕ್ಕೆ ಆಗೋದಿಲ್ಲ. ಅಂದರೆ ಸಣ್ಣ ಮಕ್ಕಳು ಇದ್ದಾಗನೇ ಅಲ್ಲಿ ನಾವು ಎಲ್ಲ ಸಂಸ್ಕಾರ, ವಿದ್ಯೆ ಎಲ್ಲದನ್ನು ಕಲಿಸ್ಬೇಕು ಅಂತ. ಹಸಿಯಾದ ಮಣ್ಣಿನಿಂದ ತಿದ್ದಿ ತೀಡಿ ಮೂರ್ತಿಯನ್ನು ಮಾಡ್ಬೋದು. ನಂತರ ಅದು ಒಣಗಿತು ಅಂತಂದರೆ ಯಾವುದೇ ರೀತಿಯಾಗಿ ತಿದ್ದಿ ತೀಡಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಲೋಹ ಮೃದುವಾಗಿದ್ದಾಗ ಮಾತ್ರ ಯಾವುದೇ ಆಕಾರಕ್ಕೂ ಕೂಡ ತೊಂದರೆ ಬರುತ್ತೆ, ಅದು ಇಲ್ಲ ಅಂದರೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಆಕಾರ ಶೇಪನ್ನು ಕೊಡಬೇಕು ಅಂದರೆ ಅದು ಚಿಕ್ಕದಾಗಿದ್ದಾಗ, ಗಿಡ ಆಗಿದ್ದಾಗನೇ ಮಾಡಬೇಕು. ಅಂದಾಗ ಎಳೆದು ಇರುತ್ತೆ ಅವಾಗ. ಆಮೇಲೆ ಬಲ್ತ ಮೇಲೆ ಏನಾಗೋದಿಲ್ಲ, ಅದು ಬಲಿಷ್ಠ ಆದಮೇಲೆ ಬಗ್ಗೋದಿಲ್ಲ, ಮರವಾದ ಮೇಲೆ ಬಗ್ಗೋದಿಲ್ಲ. ಅದಕ್ಕೋಸ್ಕರ ಗಿಡವಾಗಿದ್ದಾಗನೇ ನಾವೇನು ಮಾಡಬೇಕು, ಬಗ್ಗಿಸ್ಬೇಕು ಅಂತ. ನೆಕ್ಸ್ಟು ಶಕ್ತಿಗಿಂತ ಯುಕ್ತಿ ಮೇಲು. ಇದಕ್ಕೆ ಸಮಾನ ಅರ್ಥ ಕೊಡುವಂತಹ ಗಾದೆ ಅಂದರೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಹೌದಾ, ಅಂದರೆ ಏನಿಲ್ಲಿ ಬುದ್ಧಿಮತ್ತಿ ಎನ್ನುವಂಥದ್ದು ಹೆಚ್ಚು ಇರಬೇಕು. ಯುಕ್ತಿ ಎನ್ನುವಂಥದ್ದು ಶಕ್ತಿಗಿಂತಲೂ ಇಲ್ಲಿ ಯುಕ್ತಿ, ಬುದ್ಧಿಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿ ಇರಬೇಕು. ಅಂದರೆ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ. ಯಾವುದೇ ಒಂದು ಸಂದರ್ಭ ಸಮಯವನ್ನು ಏನಿಲ್ಲಿ ನಾವು ಶಕ್ತಿ ಪ್ರದರ್ಶನದ ಮೂಲಕ ಅದನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ. ಎಲ್ಲ ಸಂದರ್ಭಗಳನ್ನು, ಕೆಲವೊಂದು ಸೂಕ್ಷ್ಮ ಸಂದರ್ಭಗಳನ್ನು ಏನಿಲ್ಲಿ ಆ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದ ಹಾಗೆ ನಾವು ಏನು ಮಾಡಬೇಕು, ಬೆಣ್ಣೆಯಲ್ಲಿ ಕೂದಲು ಇತ್ತಂದರೆ ಎಷ್ಟು ನೈಸಾಗಿ ಬರುತ್ತೆ ನೋಡಿ, ಅದನ್ನು ಸರಳವಾಗಿ ಬಂದ್ಬಿಡುತ್ತೆ. ಹಾಗೆ ಜೀವನ ಸಮಸ್ಯೆಗಳನ್ನು ನಾವು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಸರಳವಾಗಿ ಬಗೆಹರಿಸಬೇಕು. ಕಡ್ಡಿನ ಗುಡ್ಡ ಮಾಡಬಾರ್ದು. ಹೌದಾ, ಇದನ್ನು ನೀವು ಬರೀರಿ. ಒಂದು ಅರ್ಧ ಪೇಜಿಗಿಂತಲೂ ನೀವು ಹೆಚ್ಚು ಬರೀಬೇಕು. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ 8. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 5 ಕ್ವಶನ್ ಇರುತ್ತೆ, 3 ಮಾರ್ಕ್ಸು. 28. ಪೆನ್ನು ಖಡ್ಗಕ್ಕಿಂತ ಹರಿತ. ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು. ಇದು ಯಾವ ಪಾಠದ್ದು? ಹಸಿ ಮಸಿ ಕೃಷಿ. ಇದನ್ನು ರಚನೆ ಮಾಡಿದವರು ಯಾರು? ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಹೌದಾ, ಈ ವಾಕ್ಯವನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ರಚನೆ ಮಾಡಿರುವ ಹಸಿ ಮಸಿ ಕೃಷಿ ಎನ್ನುವ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಪೆನ್ನು ಖಡ್ಗಕ್ಕಿಂತ ಹರಿತು ಎನ್ನುವ ಗಾದೆ ಮಾತಿದೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದುದು. ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕತೆ, ಕವನ
ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಒಂದು ಸರಕಾರ ಉರುಳಿಸಿ ಮತ್ತೊಂದು ಸರಕಾರ ತರಬಹುದು ಎಂದು ಪೆನ್ನಿನ ಮಹತ್ವವನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಓಕೆ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟು ಕ್ವಶನ್ ನಂಬರ್ 30. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಇದು ಕಾಫಿ ಕಪ್. ರಚನಾಕಾರರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ಈ ವಾಕ್ಯವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ರಚನೆ ಮಾಡಿರುವ ಕಾಫಿ ಕಪ್ ಎನ್ನುವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಹೌದಾ? ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅವನ್ನು ಕೊಡುವುದು ಈ ಕಾಫಿ ಮಾತ್ರ, ಕಪ್ಪುಗಳನ್ನಲ್ಲ. ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ. ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿಯನ್ನು ಆಸ್ವಾದಿಸಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಜೀವನದ ಮಹತ್ವವನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಇದು ಬೋಧಿ ವೃಕ್ಷದ ಹಾಡು. ರಚನಾಕಾರರು ಯಾರು? ಬಸವರಾಜ್ ಸಬರದ್ ಅವರು. ಹೌದಾ? ಈ ವಾಕ್ಯವನ್ನು ಬಸವರಾಜ್ ಸಬರದ್ ಅವರು ಬರೆದಿರುವ ಬೋಧಿ ವೃಕ್ಷದ ಹಾಡು ಎಂಬ ಇದು ಪದ್ಯ ಹೌದಿಲ್ಲ, ಅದಕ್ಕೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬೇಕು. ಈ ವಾಕ್ಯವನ್ನು, ಈ ಮಾತನ್ನು ಯಾರು? ಬಸವರಾಜ್ ಸಬರದ್ ಅವರು, ಲೇಖಕರು, ಕವಿ ಓದುಗರಿಗೆ ಹೇಳಿದ್ದಾರೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಮಧ್ಯರಾತ್ರಿಯಲ್ಲಿ ಎದ್ದು ತನ್ನ ಹೆಂಡತಿ ಮಗುವನ್ನು ಬಿಟ್ಟು, ಅರಮನೆಯನ್ನು ಬಿಟ್ಟು, ಅರಮನೆಯ ಮೋಹವನ್ನೆಲ್ಲ ಬಿಟ್ಟು ಅಡವಿ ದಾರಿಯನ್ನು ಹಿಡಿದನು. ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅಂದರೆ ಇಲ್ಲಿ ಬುದ್ಧದೇವ ಮಧ್ಯರಾತ್ರಿಯಲ್ಲಿ ಎದ್ದು ಎಲ್ಲ ಸಂಪತ್ತು, ಸುಖ, ಹೆಂಡತಿ, ಮಕ್ಕಳು, ಅರಮನೆ ಎಲ್ಲವನ್ನು ತೊರೆದು ಕತ್ತಲಲ್ಲಿ ಏನು ಮಧ್ಯರಾತ್ರಿ ಎದ್ದು ಹೋಗ್ತಾ ಇದ್ದಾನಲ್ಲ, ಆ ಒಂದು ಸಂದರ್ಭವನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಎಸ್. ನೆಕ್ಸ್ಟ್ ಒನ್ 32. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು. ಇದು ಗುರಿ ಪದ್ಯದ್ದು. ರಚನಾಕಾರರು ಗೋಪಾಲಕೃಷ್ಣ ಅಡಿಗರು. ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗರು ರಚನೆ ಮಾಡಿರುವ ಗುರಿ ಎನ್ನುವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಒಂದು ಬಾಣಕ್ಕೆ ಹಲವಾರು ಗುರಿ ಇರಲು ಸಾಧ್ಯವೇ? ಇಲ್ಲ. ಹಾಗೆ ಒಂದು ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆಯೇ? ಇಲ್ಲ ತಾನೆ. ಆದರೆ ಜೀವನ ಅಥವಾ ಬದುಕಿನಲ್ಲಿ ಏಕೆ ಹಲವಾರು ಗುರಿಗಳು? ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಲು ಸಾಧ್ಯವೇ? ಹಾಗೆ ಜೀವನದಲ್ಲಿ ಒಂದೇ ಮಹತ್ತರವಾದ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹಗಲಿರುಳು ಶ್ರಮಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಎಸ್. ನೆಕ್ಸ್ಟು 33. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಇದು ಮೂಡಲ್ ಕುಣಿಗಲ್ ಕೆರೆ ಪದ್ಯ. ಇದು ಜನಪದ ಆಗಿದೆ. ಇದಕ್ಕೆ ರಚನಾಕಾರರು ಇಲ್ಲ, ಸಂಗ್ರಹಕಾರರು ಇದ್ದಾರೆ. ಅವರು ಮತಿಘಟ್ಟ ಕೃಷ್ಣಮೂರ್ತಿಯವರು. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎನ್ನುವ ಜನಪದದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ಬೊಬ್ಬೆ ಹೊಡೆದಾವು ಬಾಳೆ ಮೀನು. ಬೊಬ್ಬೆ ಹೊಡೆಯೋದು ಅಂದರೆ ಏನಿಲ್ಲಿ ಚೀರಾಟ ಮಾಡೋದು, ಕೂಗಾಡೋದು ಅಂತ. ಯಾವಾಗ ಅಲ್ಲಿ ಮೀನುಗಾರರು ಆ ಕೆರೆಯಲ್ಲಿ, ಕುಣಿಗಲ್ ಕೆರೆಯಲ್ಲಿ ಆ ಬಲೆಯನ್ನು ಬೀಸಿದಾಗ ಆ ಬಲೆಗೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂತಹ ಮೀನುಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವುಗಳೇನು ಮಾಡ್ತಾ ಇದ್ದವು? ನರಳಾಡ್ತಾ ಇದ್ದವು. ಆವಾಗ ಬೊಬ್ಬೆ ಹೊಡಿತಾ ಇದ್ದವು. ಆ ಒಂದು ಸಂದರ್ಭವನ್ನು ನೀವು ಇಲ್ಲಿ ಬರಿಬೇಕು. ಎಸ್. ನೆಕ್ಸ್ಟ್ ಒನ್. ನೆಕ್ಸ್ಟ್ ಮೀನ್. ಕೆಳಗಿನ ಪದ್ಯ ಭಾಗವನ್ನು
ಪೂರ್ಣಗೊಳಿಸಿ ಬರೆಯಿರಿ. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ, 34. ಇದು 2 ಕೊಟ್ಟಿರ್ತಾನೆ, 2ರಲ್ಲಿ ನೀವು 1 ಮಾತ್ರ ಬರೀಬೇಕು. ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಅಥವಾ ಯುಗದ ಆದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿಂತು. 2ರಲ್ಲಿ 1 ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 10. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಕೊಟ್ಟಿರ್ತಾರೆ, 1 ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್. ಇದನ್ನು ನ್ಯೂ ಪೇಜಲ್ಲಿನೇ ಬರೀರಿ, ಫ್ರೆಶ್ ಪೇಜಲ್ಲಿನೇ ಬರೀರಿ. ಕ್ವಶನ್ ನಂಬರ್ 35. ಗೋಪಾಲ ಮತ್ತು ಬನದ ಗೋಪಾಲನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ನೀವು ಮೆಚ್ಚುವ ಮಾತುಗಳಲ್ಲಿ ಬರೆಯಿರಿ. ಗೋಪಾಲ ಶಾಲೆಯಿಂದ ಮನೆಗೆ ಮರಳಿ ಬರಬೇಕಾದ್ರೆ ಕಾಡನ್ನು ದಾಟಿ ಬರ್ತಾ ಇರ್ತಾನೆ. ಕತ್ಲಾಗಿರುತ್ತೆ, ಭಯ ಆಗ್ತಿರುತ್ತೆ. ಆಗ ತಾಯಿ ಬನದ ಗೋಪಾಲ, ನಿಮ್ಮಣ್ಣ ಬನದಲ್ಲಿ ಗೋಪಾಲ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿ ಆ ಬನದ ಗೋಪಾಲನನ್ನು ಕೂಗ್ತಾನೆ. ಆ ಬನದ ಗೋಪಾಲ ಒಳಗಡೆಯಿಂದಲೇ ಮಾತಾಡ್ತಾನೆ. ಹೌದಾ? ಅವರಿಬ್ಬರ ನಡುವೆ ಸಂಭಾಷಣೆ ಏನು ನಡೀತಾ ಇದೆ ಅದನ್ನು ನೀವು ಬರೀಬೇಕು. 2 ಪ್ಯಾರಾಗ್ರಾಫ್ ಮಾಡಿ ನೀವು ಸಂಭಾಷಣೆಯನ್ನು ಬರೀರಿ. ನಂತರದಲ್ಲಿ ಇನ್ನೊಂದು ಕ್ವಶನ್ ಯಾವ್ದು ಕೊಟ್ಟಿದ್ದಾರೆ? ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಹಾಗೆ ತಾಯಿ ಜೊತೆಗೆ ಗೋಪಾಲ ಮತ್ತು ಗೋಪಾಲನ ತಾಯಿ ಜೊತೆಗೆ ಏನೇನು ಸಂಭಾಷಣೆ ನಡೀತಾ ಇದೆ. ಶಾಲೆಗೆ ಹೋಗಬೇಕಾದ್ರೆ ಭಯ ಆಗ್ತಿದೆ ನನಗೆ, ಕಾಡು ಮಧ್ಯದಲ್ಲಿ ಕಾಡಿದೆ, ಕತ್ಲಾಗಿರುತ್ತೆ, ಭಯ ಆಗುತ್ತೆ, ನನ್ನ ಫ್ರೆಂಡ್ಸಿಗೆಲ್ಲ ಒಂದು ಸೇವಕರು ಇದ್ದಾರೆ ಅವ್ರಿಗೆ, ಆದರೆ ನನ್ನ ಜೊತೆಗೆ ಯಾರೂ ಇಲ್ಲ ನನಗೆ ಅಂತ ಗೋಪಾಲ ತಾಯಿಗೆ ಹೇಳಿದಾಗ ತಾಯಿ ಬನದ ಗೋಪಾಲ, ನಿನ್ನ ಅಣ್ಣ ಅಲ್ಲಿ ಬನದ ಗೋಪಾಲ ಇರ್ತಾನೆ, ದನಗಳನ್ನು ಕಾಯ್ತಾ ಇರ್ತಾನೆ ಅಂತ ಹೇಳಿ ಧೈರ್ಯವನ್ನು ತುಂಬಿ ಕಳಿಸ್ತಾ ಇದ್ದಾಳಲ್ಲ, ಆ ಒಂದು ಸಂಭಾಷಣೆಯನ್ನು ನೀವು ಅಲ್ಲಿ ಬರೀರಿ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 11. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 2 ಕ್ವಶನ್ ಕೊಟ್ಟಿರ್ತಾರೆ, 1ಕ್ಕೆ 2 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್. ಕ್ವಶನ್ ನಂಬರ್ 36. ಒಂದು ಒಳ್ಳೆಯ ಪುಸ್ತಕದಿಂದಾಗುವ ಪ್ರಯೋಜನಗಳೇನು? ಉತ್ತರ: ಒಂದು ಒಳ್ಳೆಯ ಪುಸ್ತಕವು ಕಷ್ಟಕಾಲದಲ್ಲಿ ಸ್ನೇಹಿತನಾಗುತ್ತದೆ, ಸಮಸ್ಯೆಗಳಿಗೆ ಪರಿಹಾರ ಹೇಳುತ್ತದೆ, ಏಕಾಕಿತನದ ಭಾರವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. 3 ಸೆಂಟೆನ್ಸು ಸಾಕು. ಎಸ್, ನೆಕ್ಸ್ಟ್ ಕ್ವಶನ್. ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿಕೊಳ್ಳುವುದು ಹೇಗೆ ತಿಳಿಸಿ. ನಿಧಿಯ ಮೌಲ್ಯದ ಅಂತಿದೆಯಲ್ಲ, ಅಲ್ಲಿ ಪುಸ್ತಕದ ನಿಧಿಯ ಮೌಲ್ಯದ ಅರಿವು ಇದ್ದವರು ಅದನ್ನು ಬಳಿದುಕೊಂಡು ತಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿಕೊಳ್ಳುತ್ತಲೇ ಬಂದಿದ್ದಾರೆ. ಎಸ್, ನೆಕ್ಸ್ಟ್ ಒನ್. ಮೇನ್ ಕ್ವಶನ್ ನಂಬರ್ 12. ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 2 ಕೊಟ್ಟಿರ್ತಾನೆ, 1 ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್. ಕ್ವಶನ್ ನಂಬರ್ 37. ರಾಷ್ಟ್ರೀಯ ಹಬ್ಬಗಳ ಮಹತ್ವ. ನೀವು ಯಾವ್ದು ಬರೀತೀರೋ ಆ ಟೈಟಲನ್ನು ಮೇಲೆ ಬರೆದು ಅಂಡರ್ಲೈನ್ ಮಾಡಿ ಮೊದಲು ಪೀಠಿಕೆ ಬರಿಬೇಕು. ನಂತರದಲ್ಲಿ ಅದರ ಮಹತ್ವವನ್ನು ಕುರಿತು ಬರೀರಿ. ತದನಂತರದಲ್ಲಿ ಉಪಸಂಹಾರವನ್ನು ಬರೀರಿ. ರಾಷ್ಟ್ರೀಯ ಹಬ್ಬ ಅಂದರೆ ಏನು ಅನ್ನೋದ್ರ ಬಗ್ಗೆ ಬರೀರಿ ಮೊದಲು ಪೀಠಿಕೆಯಲ್ಲಿ. ನಂತರದಲ್ಲಿ ರಾಷ್ಟ್ರೀಯ ಹಬ್ಬಗಳು, ನೀವು ಆಚರಣೆ ಮಾಡ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳು ಯಾವುದು ಅಂತ. ಜನವರಿ 26 ಗಣರಾಜ್ಯೋತ್ಸವ, ಅದ್ರ ಬಗ್ಗೆ ಒಂದು 4 ಲೈನ್ ಬರೀರಿ. ಹಾಗೆಯೇ ಒಂದೊಂದು ಪಾಯಿಂಟ್ ಹಾಕ್ತಾ ನೀವು ಒಂದೊಂದು ಸಣ್ಣ ಪ್ಯಾರಾಗ್ರಾಫಲ್ಲಿ ಒಂದು 4 ಲೈನಲ್ಲಿ ಬರೀತಾ ಹೋಗಬೇಕು. ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ, ಗಾಂಧಿ ಜಯಂತಿ, ಹೀಗೆ 4 ರಾಷ್ಟ್ರೀಯ ಹಬ್ಬಗಳನ್ನು
ತೆಗೆದುಕೊಂಡು ಅವುಗಳನ್ನು ಯಾಕೆ ಆಚರಿಸಲಾಗುತ್ತೆ, ಅದರ ಮಹತ್ವ ಏನು ಅನ್ನೋದನ್ನು ಬರೀರಿ. ನಂತರದಲ್ಲಿ ಉಪಸಂಹಾರ. ಇಂದಿನ ದಿನಗಳಲ್ಲಿ ಮಣ್ಣಿನ ಸಂರಕ್ಷಣೆಯ ಅಗತ್ಯತೆ. ಹೌದಾ, ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಕೊರತೆಯಿಂದ ಏನೇನೆಲ್ಲ ತೊಂದರೆ ಆಗುತ್ತೆ, ಮಣ್ಣಿನ ಸಂರಕ್ಷಣೆ ಯಾಕೆ ಅಗತ್ಯವಾಗಿದೆ ಅನ್ನೋದನ್ನು ನೀವು ಮಣ್ಣಿನ ಮಹತ್ವವನ್ನು ಕುರಿತಾಗಿ, ಆ ಮಣ್ಣಿನಿಂದ ಆಗ್ತಕ್ಕಂಥ ಪ್ರಯೋಜನಗಳು, ಮಣ್ಣನ್ನು ಯಾಕೆ ರಕ್ಷಣೆ ಮಾಡಬೇಕು ಅನ್ನೋದನ್ನು, ಯಾವುದು ನಿಮಗೆ ಸರಳ ಅನಿಸುತ್ತೆ, ನೀವು 2 ಕೊಟ್ಟಿರ್ತಾನಲ್ಲ ಈಸಿಯಾಗಿರೋದು, ನೀವು ಸೈನ್ಸಲ್ಲೆಲ್ಲ ಓದಿರ್ತೀರ, ಈ ಥರದ್ದು ಕೊಟ್ಟರೆ ಏನಿಲ್ಲ, ಸೈನ್ಸಲ್ಲೆಲ್ಲ ಓದಿರ್ತೀರ ನೀವು, ಅದರಲ್ಲಿ ಇರ್ತಕ್ಕಂಥ ಪಾಯಿಂಟ್ಸನ್ನು ಹಾಕ್ಕೊಂಡು ನೀವು ಬರಿಬೇಕು. ಓಕೆ, ಇದನ್ನು ಕೂಡ ನ್ಯೂ ಪೇಜಲ್ಲಿನೇ ಬರೀರಿ. ಎಸ್, ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 13. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ ನೋಡಿ. ಕ್ವಶನ್ ನಂಬರ್ 38. ನಿಮ್ಮನ್ನು ಮಂಡ್ಯದ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಧನ್ವೀರ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸುವ ವನ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸಸಿಗಳನ್ನು ನೀಡುವಂತೆ ಕೋರಿ ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಇದಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಇದನ್ನಾಗಲೇ ಸಾಲ್ವ್ ಮಾಡಿದ್ದೀನಿ ನಾನು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ನಾನು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯದ್ದು ಲಿಂಕ್ ಕೂಡ ಹಾಕಿರ್ತೀನಿ. 1, 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಲಿಂಕ್ ಕೂಡ ಹಾಕಿರುತ್ತೆ ನೋಡಿ. ಇಂದಾಗೆ ವಿಷಯ ಎಲ್ಲ ಕ್ವಶನ್ನಲ್ಲಿನೇ ಇರುತ್ತೆ, ಮತ್ತು ನೀವು ಏನು ಎಕ್ಸ್ಟ್ರಾ ಹಾಕಿ ಬರೆಯೋದು ಬೇಕಾಗಿಲ್ಲ. ಇಲ್ಲಿ ನೋಡಿ, ನಿಮ್ಮನ್ನು ಮಂಡ್ಯದ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಧನ್ವೀರ್ ಎಂದು ಭಾವಿಸಿಕೊಂಡು, ಇದು ಇವರಿಂದ. ಮೊದಲು ನೀವು ಇಲ್ಲಿ ಎಡಭಾಗದಲ್ಲಿ ಇವರಿಂದ ಅಂತ ಬರೆದು ಧನ್ವೀರ್ ಸರಕಾರಿ ಪ್ರೌಢಶಾಲೆ ಮಂಡ್ಯ. ಓಕೆ, ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ ಆಚರಿಸುವ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿಗಳನ್ನು ನೀಡುವಂತೆ ಕೋರಿ, ಇದು ವಿಷಯ ಆಗುತ್ತೆ. ಯಾರಿಗೆ ಬರೆಯೋದು ಅನ್ನೋದು ಅರಣ್ಯ ಇಲಾಖೆಯ ಅರಣ್ಯಾಧಿಕಾರಿಗಳಿಗೆ. ಹೌದಾ, ಇದು ಇವರಿಗೆ ಅಂತ ಬರೆದು ಬರೆದಿರ್ತೀರಲ್ಲ, ಅದ್ರ ಕೆಳಗಡೆನೇ ಏನು ಬರಿಬೇಕು, ಇವರಿಗೆ ಅಂತ ಬರಿಬೇಕು. ಅರಣ್ಯಾಧಿಕಾರಿಗಳು, ಅರಣ್ಯ ಇಲಾಖೆ ಮಂಡ್ಯ. ಓಕೆ, ಹಾಗೆಯೇ ಮೇಲೆ ಇವರಿಂದ ಅಂತ ಬರೆದಿರ್ತೀರಲ್ಲ, ಎಡಗಡೆ ಇಲ್ಲಿ ಬಲಭಾಗದಲ್ಲಿ ದಿನಾಂಕವನ್ನು ಹಾಕಬೇಕು. ನೀವು ಯಾವಾಗ ಲೆಟರ್ ಬರೀತಾ ಇದ್ದೀರಾ ಏನು ಅನ್ನೋದ್ರ ಕುರಿತಾಗಿ ಅಲ್ಲಿ ಅವತ್ತಿನ ಡೇಟನ್ನು ಹಾಕಬೇಕು. ನಂತರದಲ್ಲಿ ಇವರಿಂದ ಆಯಿತು, ಇವರಿಗೆ ಆಯಿತು, ಅದರ ಕೆಳಗಡೆ ಏನು ಬರುತ್ತೆ, ಮಾನ್ಯರೇ ಸಂಬೋಧನಾ ಪದ ಬರುತ್ತೆ. ನಂತರ ವಿಷಯ ಏನು, ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿಗಳನ್ನು ನೀಡುವಂತೆ ಕೋರಿ, ಇದು ವಿಷಯ. ಓಕೆ, ನೆಕ್ಸ್ಟು ಒಡಲು. ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ. ಒಂದು ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ತಿಳುವಳಿಕೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ, ಮರಗಳ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದಕ್ಕೋಸ್ಕರ ನೀವು ಸಸಿಗಳನ್ನು ನಮಗೆ ದೊರಕಿಸ್ಕೊಡ್ಬೇಕು, ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ನೀವು ಅರಣ್ಯಾಧಿಕಾರಿಗಳಲ್ಲಿ ನೀವು ಕೇಳಿಕೊಂಡು ಒಂದು ಮನವಿಯನ್ನು ಮಾಡಿಕೊಂಡು ಪತ್ರವನ್ನು ಬರಿಬೇಕು. ನಂತರದಲ್ಲಿ ಏನು, ವಂದನೆಗಳೊಂದಿಗೆ, ಇದನ್ನು ಕೂಡ ಎಲ್ಲಿ ಬರುತ್ತೆ, ಎಡಭಾಗದಲ್ಲಿ ಬರುತ್ತೆ ವಂದನೆಗಳೊಂದಿಗೆ. ಬಲಭಾಗದಲ್ಲಿ ಇಂತಿ ನಿಮ್ಮ ವಿಶ್ವಾಸಿ, ಯಾರು ಇವರಿಂದ ಯಾರು ಪತ್ರವನ್ನು ಬರೆದಿರ್ತಾರೆ ಅವ್ರ ಹೆಸರು ಬರುತ್ತೆ. ಇಲ್ಲಿ ಧನ್ವೀರ್ ಅಂತ ಬರೆದು ಕೆಳಗಡೆ ಸಹಿಯನ್ನು ಮಾಡಬೇಕು. ನಂತರದಲ್ಲಿ ಇನ್ನೊಂದು, ನಿಮ್ಮನ್ನು ತುಮಕೂರಿನ ಸರಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸುಮಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ ಬರುವಂತೆ ಕುಣಿಗಲ್ನ ಬನಶಂಕರಿ ನಗರದ ನಿವಾಸಿಯಾದ ಗಂಗಾಧರ್ ಎಂಬ ಹೆಸರಿನ ತಂದೆಯವರಿಗೊಂದು ಪತ್ರವನ್ನು ಬರೆಯಿರಿ. ಇದು ಖಾಸಗಿ ಪತ್ರ, ವೈಯಕ್ತಿಕ ಪತ್ರ ಆಗಿದೆ. ಮೊದಲನೇದು ವ್ಯಾವಹಾರಿಕ ಪತ್ರ ಆಗಿದೆ. 2ರಲ್ಲಿ ಒಂದು ಪತ್ರವನ್ನು ನೀವು ಬರೆಯಿರಿ. ಎಲ್ಲ ಸ್ಟೆಪ್ ಕರೆಕ್ಟಾಗಿ ಬರಿಬೇಕಂದ್ರೆ ನೀವು ಹೊಸ ಪೇಜಲ್ಲಿ, ನ್ಯೂ ಪೇಜಲ್ಲಿನೇ ಬರಿಬೇಕು. ಇದನ್ನು ಕೂಡ ಮೊದಲು ಬಲಭಾಗದಲ್ಲಿ ದಿನಾಂಕ ಹಾಕಬೇಕು, ಎಡಭಾಗದಲ್ಲಿ ಇವರಿಂದ ಹೆಸರು, ಲೆಟರ್ ಯಾರು ಬರೀತಾ ಇದ್ದೀರೋ ಅವರು ಅಂದರೆ ಸುಮಾ ಸರಕಾರಿ ಪ್ರೌಢಶಾಲೆ ತುಮಕೂರು. ನೆಕ್ಸ್ಟು ಯಾರಿಗೆ ಬರೀರಿ ಅಂತ ಹೇಳಿದ್ದಾರೆ, ತಂದೆಯವರಿಗೆ, ಪೂಜ್ಯ ತಂದೆಯವರಿಗೆ.
ಹೌದಾ? ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಾ ಇದೆ, ನೀವು ಹೇಗಿದ್ದೀರಾ, ಅಮ್ಮ ಹೇಗಿದ್ದಾರೆ, ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅನ್ನೋದನ್ನು ತಿಳಿಸಿ ಪತ್ರ ಬರೆಯಿರಿ. ಈಗ ನಾನು ಪತ್ರ ಬರೆಯಲು ಕಾರಣ ಏನು ಅಂತಂದರೆ, ನಮ್ಮ ಶಾಲೆಯಲ್ಲಿ ಪೋಷಕರ ಸಭೆ ಇದೆ. ಒಂದು ವಾರ್ಷಿಕ ವರದಿಯಾಗಿರ್ಬೋದು, ಒಂದು ವರ್ಷದಲ್ಲಿ ನಡೆದಿರುವಂತಹ ಶೈಕ್ಷಣಿಕದ ಕುರಿತಾಗಿ ಚರ್ಚೆಗೋಸ್ಕರ ಸಭೆಯನ್ನು ಏರ್ಪಡಿಸಲಾಗುತ್ತೆ. ಅದಕ್ಕೋಸ್ಕರ ಏನಿಲ್ಲಿ ನೀವು ಈ ಸಭೆಗೆ ಬರಬೇಕು, ಆಗಮಿಸಬೇಕು ಅಂತ ವಿಷಯವನ್ನು ಕುರಿತಾಗಿ ನೀವು ಆ ಒಡಲಲ್ಲಿ ಬರಿಬೇಕು. ನಂತರ ಮನೆಯಲ್ಲಿ ಇರ್ತಕ್ಕಂಥ ತಮ್ಮ ತಂಗಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿ. ಹೆಚ್ಚಿನ ವಿಷಯಕ್ಕಾಗಿ ನಾನು ಮತ್ತೆ ಅಲ್ಲಿಗೆ ಬಂದು ಇನ್ನೂ ಹೆಚ್ಚಿನ ವಿಷಯವನ್ನು ನಾನು ತಿಳಿಸ್ತೇನೆ. ನನ್ನ ಎಕ್ಸಾಮ್ ಮುಗಿದ ಮೇಲೆ ನಾನು ಊರಿಗೆ ಬರ್ತೀನಿ, ಅವಾಗಿನ್ನೂ ಹೆಚ್ಚಿನ ವಿಷಯವನ್ನೆಲ್ಲ ತಿಳಿಸ್ತೀನಿ ಅಂತ ಬರೆದು ನೀವು ಪತ್ರವನ್ನು ಅಲ್ಲಿ ಕೊನೆಗೊಳಿಸಬೇಕು. ನಂತರ ಮತ್ತೆ ಯಾರಿಗೆ ಬರಿತಾ ಇದ್ದೀರಿ ಅನ್ನೋದು ಅಡ್ರೆಸ್ ಬರೆದ್ರೆ ಆ ಲೆಟರ್ ಯಾರಿಗೆ ಹೋಗುತ್ತೆ, ಇಲ್ಲಿ ಅವ್ರಿಗೆ ಹೋಗುತ್ತೆ. ಕೊನೆಯದಾಗಿ ಲೆಟರ್ ಒಡಲು ಬರೆದ ನಂತರದಲ್ಲಿ ಇಲ್ಲಿ ಟು ಅಡ್ರೆಸ್ ಬರಿಬೇಕು. ಇವರಿಗೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಗಂಗಾಧರ ಬನಶಂಕರಿ ನಗರ, ಕುಣಿಗಲ್. ಹೌದಾ? ಇಷ್ಟು ಬರೆದು ನೆಕ್ಸ್ಟು ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಸುಮಾ. ಹೌದಾ? ಈ ರೀತಿಯಾಗಿ ನೀವು ಪತ್ರವನ್ನು ಬರಿಬೇಕು. ಕರೆಕ್ಟಾಗಿ ಸ್ಟೆಪ್ಸ್ಗಳನ್ನು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಅಕ್ಷರಗಳು ಯಾವುದೇ ದೋಷ ಇರಬಾರ್ದು, ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ಸರಿಯಾಗಿ ಇರಲಿ, ಅಂದರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ. ಲೆಟ್ರ್ ಕೂಡ ಈಸಿಯಾಗಿದೆ, ಸ್ಟೆಪ್ಸು ಎಲ್ಲ ಈಸಿಯಾಗಿದೆ. ನೀವು 5 ಮಾರ್ಕ್ಸನ್ನು ಆರಾಮಾಗಿ ತೆಗೆದುಕೊಳ್ಬಹುದು. ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂದರೆ 10ನೇ ತರಗತಿಯ ಎಲ್ಲ ಪಾಠ ಪದ್ಯಗಳಿಗಾಗಿ ಕನ್ನಡ ವ್ಯಾಕರಣ ಹಾಗೆಯೇ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಇವುಗಳಿಗಾಗಿ ನೀವು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ SSLC ಎಕ್ಸಾಮಿನೇಷನ್ ಅಂತ ಸಪ್ರೇಟಾಗಿಯೇ ಒಂದು ಲಿಸ್ಟ್ ಮಾಡಲಾಗಿದೆ. ಅದರಲ್ಲಿ ನಿಮಗೆ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ವಿಡಿಯೋಗಳನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಎಕ್ಸಾಮ್ಸು ಚೆನ್ನಾಗಿ ಬರೀರಿ, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆಲ್ ದ ಬೆಸ್ಟ್.